ಯಾವ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ 2 ತಿಂಗಳ ಸಮಯ ಕೇಳ್ತಾ ಇದ್ದೀರಿ? ಇಷ್ಟು ತಾಳ್ಮೆ ಅವತ್ತಿದ್ದಿದ್ರೆ ಜೀವ ಉಳಿತಿತ್ತಲ್ರಿ. ನ್ಯಾಯಾಲಯ ಸರಿಯಾಗಿ ಹೇಳಿದೆ 2 ದಿನದಲ್ಲಿ ಅಂತೇಳಿ. 2 ದಿನ ಸಮಯ ಕೊಡುವ ಅವಶ್ಯಕತೆನೂ ಇಲ್ಲ, ಎಲ್ಲವೂ ರೆಡಿ ಇರೋದೆ. ಯಾಕೆ ಇವ್ರು ಹೇಳಿಲ್ವಾ? ಏನಕ್ಕೆ 2 ತಿಂಗಳು ಅಂತ ಬೇಕಲ್ಲ? ತುರ್ತು ಪರಿಸ್ಥಿತಿಗೆ 50 ವರ್ಷ. ತುರ್ತು ಪರಿಸ್ಥಿತಿಲಿ ಹಿಂಗೆ ಆಗ್ತಿತ್ತಂತೆ. ಅಂದ್ರೆ ಪ್ರತಿಭಟಿಸುವ ಹಕ್ಕು ಇರಲಿಲ್ಲ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋರ್ನು ಕೂಡ ಜೈಲಿಗೆ ಕಳಿಸ್ತಾ ಇದ್ರು. ಬ್ರಿಟಿಷ್ ಕಾಲದಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ. ಈ ಜೂನ್ 25ನೇ ತಾರೀಕು ಬಂದ್ರೆ 50 ವರ್ಷ. ಆ ತುರ್ತು ಪರಿಸ್ಥಿತಿ ಗುಂಪಿನಲ್ಲೇ ರಾಜ್ಯದ ಕಾಂಗ್ರೆಸ್ ಇದ್ದಂತಿದೆ. ಈಗ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ. ಆಗ ಘೋಷಿತ ತುರ್ತು ಪರಿಸ್ಥಿತಿ, ಈಗ ಅಘೋಷಿತ ತುರ್ತು ಪರಿಸ್ಥಿತಿ. ಚಳವಳಿ ಮಾಡ್ತಾರೆ ಅನ್ನುವ ಬೆದರಿಕೆಗೆ ಭಯ ಬಿದ್ದಿರುವ ಕಾಂಗ್ರೆಸ್ ಇನ್ನು ಜನ ಬೀದಿಗಿಳಿದ್ರೆ. ಯಾರೊಬ್ಬ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಕಾಂಗ್ರೆಸ್ ವಕ್ತಾರ, ಪಹಲ್ಗಾಮ್ ದಾಳಿಗೆ ಆಯ್ತು, ಆಗ ಸರ್ಕಾರದ ವೈಫಲ್ಯ ಅಲ್ವಾ, ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರ ಅಂತ ಕೇಳ್ತಾ ಇದ್ದ ಕಾಂಗ್ರೆಸ್ ವಕ್ತಾರ. ನಾವು ಅವ್ರಿಗೆ ಹೇಳಿದೆ, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಪಡೆದ್ರು. ನೀವು ಅದಕ್ಕೂ ಇದಕ್ಕೂ, ಆ ಭಯೋತ್ಪಾದಕ ದಾಳಿಗೂ ಇಲ್ಲಿಯ ಸ್ಟಾಂಪೇಡಿಗೂ ಸಮಾನವಾಗಿ ಸ್ವೀಕಾರ ಮಾಡೋದಾದ್ರೆ ಇಲ್ಲಿ ನಿಮ್ಮ ವೈಫಲ್ಯಕ್ಕೆ ಜನ ಬಂದು ನುಗ್ಗಿ ಬಡಿಬೇಕಾ ಅಂತ ಕೇಳಿದೆ. ಇವ್ರ ವೈಫಲ್ಯಕ್ಕೆ ಜನ ನುಗ್ಗಿ ಬಡಿಯುವ ದಿನ ದೂರ ಇಲ್ಲ. ಇದೇ ರೀತಿ ಭ್ರಷ್ಟಾಚಾರ, ಇದೇ ರೀತಿ ಬೆಲೆ ಏರಿಕೆ, ಇದೇ ತರ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ರೆ, ಇದೇ ತರ ಕ್ರಿಮಿನಲ್ ನೆಗ್ಲಿಜೆನ್ಸಿ ಮಾಡ್ತಾ ಇದ್ರೆ, ಇದೇ ತರ ಅಸಮರ್ಥತೆಯನ್ನು ತೋರಿಸ್ತಾ ಇದ್ರೆ ಜನನೇ ನುಗ್ಗಿದ್ರು ಆಶ್ಚರ್ಯ ಇಲ್ಲ. ನನ್ನ ಅಧಿಕಾರ, ನನ್ನ ಜವಾಬ್ದಾರಿ ಬರೀ ವಿಧಾನಸೌಧ ಮೆಟ್ಲಿಗೆ ಮಾತ್ರ ಅಂತ ಮತ್ ಹೇಳ್ತಾ ಇದ್ರೆ ಜನ ಇವ್ರನ್ನ ಮೆಟ್ಲಲ್ಲಿ ಕೂರಿಸೋ ದಿನ ದೂರ ಇಲ್ಲ. ಜನನೇ ನುಗ್ಗಬಹುದು. ಏನೇ ಅಘೋಷಿತ ತುರ್ತು ಪರಿಸ್ಥಿತಿ ಏರಿದ್ದೀರಾ? ಈ ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತರನೇ ಇವ್ರ ಬಿಹೇವಿಯರ್ ಇದೆ. ಮಂತ್ರಿಗಳು ಮಾಧ್ಯಮಗಳ ಮುಂದೆ ತೋಡ್ಕೊಡ್ತಾರೆ. ಬಾಯಿ ಬಿಟ್ರೆ ಬಣ್ಗೇಡು ಅನ್ನುವಂತ ರಾಹುಲ್ ಗಾಂಧಿ ಬಗ್ಗೆ ಅವರು ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರನ್ನ ಜನ 5 ಬಾರಿ ಗುಜರಾತ್ನಲ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿದ್ರು, 3 ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ಆರಿಸಿದ್ರು. ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಇರುವಂತ ಅವ್ರ ನಾಯಕರ ಬಗ್ಗೆ ಅವ್ರು ಯೋಚನೆ ಮಾಡಲಿ. ಮೋದಿ ಬಗ್ಗೆ ಜಗತ್ತೇ ಮೆಚ್ಕೊಂಡಿದೆ. ಇವ್ರು ಬಾಯಿ ಬಿಟ್ಟರೆ ಬಣ್ಗೇಡಾಗ, ಬಾಯಿ ಬಿಟ್ಟರೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕಾಗಿರುವಂತ ಅಸಹಾಯಕತೆಯಲ್ಲಿ ಉಳಿದ ಕಾಂಗ್ರೆಸ್ ನಾಯಕರುಗಳು ಒದ್ದಾಡ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಹರಿಪ್ರಸಾದ್ ಅವರೇ, ನೀವೊಬ್ಬರು ಸೀನಿಯರ್ ಲೀಡರ್ ಇದ್ದೀರಿ. ನೀವು ಯಾಕೆ ರಾಹುಲ್ ಗಾಂಧಿ ಅವ್ರ ತರನೇ ಆಡ್ತೀರಿ? ಆಡಿ ಯಾಕೆ ನೀವು ಬಣಿಗೇಡಾಗ್ತೀರಿ? ಡೋಂಟ್ ಡೂ. ಅಲ್ಲ, ಈಗ ಅವರು ಉತ್ತರಿಸಬೇಕಾಗಿರೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಬಗ್ಗೆ, 11 ಜನರ ಸಾವಿನ ಬಗ್ಗೆ. ಅದಕ್ಕೆ ಜನರಿಗೆ ಉತ್ತರಿಸ್ಲಿ. ಜನ ಸ್ಟಾಂಪೇಡ್ನಲ್ಲಿ ಸತ್ರು ಅಂತ ಗೊತ್ತಾದ ನಂತರನೂ ಕಪ್ಪಿಗೆ ಮುತ್ತಿಟ್ಟಿರುವಂತ ಅಮಾನವೀಯತೆ ಬಗ್ಗೆ, ಮನುಷ್ಯತ್ವ ಇಲ್ಲದೆ ಇರೋದ್ರ ಬಗ್ಗೆ, ಅಂತ ಸಂದರ್ಭದಲ್ಲೂ ಕೂಡ ಜನಾರ್ದನ್ ಹೋಟ್ಲ ದೋಸೆ ತಿನ್ನುವ ಮನಸ್ಥಿತಿಯ ಬಗ್ಗೆ
ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು, ಇದ್ರ ಬಗ್ಗೆ ಉತ್ತರಿಸಬೇಕಾಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.